ಹುಲಿ ಬಳಿ ಮದುವೆ ಆಗಿದೆಯಾ ಎಂದು ಕೇಳಲ್ಲ ಯಾಕೆ? ಮದುವೆ ಆಗಿಯೇ ಮಗು ಪಡೆಯಬೇಕು ಎಂಬ ನಿಯಮ ಎಲ್ಲಿದೆ? ಒಂದೇ ಮಾತಲ್ಲಿ ಟೀಕಾಕಾರರ ಬಾಯಿ ಮುಚ್ಚಿಸಿದ ನಟಿ ಭಾವನಾ. ಹುಲಿ ಬಳಿ ಮದುವೆ ಆಗಿದೆಯಾ ಎಂದು ಕೇಳಲ್ಲ ಯಾಕೆ? ಮದುವೆ ಆಗಿಯೇ ಮಗು ಪಡೆಯಬೇಕು ಎಂಬ ನಿಯಮ ಎಲ್ಲಿದೆ? ಒಂದೇ ಮಾತಲ್ಲಿ ಟೀಕಾಕಾರರ ಬಾಯಿ ಮುಚ್ಚಿಸಿದ ನಟಿ ಭಾವನಾ. ಹೆಣ್ಣಿಗೆ ಮಕ್ಕಳು ಪಡೆಯೋಕೆ ಮದುವೆ ಆಗಬೇಕು ಅನ್ನೋದು ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಸಂಗಾತಿ ಬೇಕು ನಿಜ, ಆದರೆ ಮಕ್ಕಳು ಹೊಂದಬೇಕು ಎಂದು ವಿವಾಹ ಆಗಬಾರದು. ಆಹಾ, ಇಂಥ ಮಾರ್ಮಿಕ ಮಾತು ನೋಡಿ. ನನಗೆ ತಾಯ್ತನ ಅನುಭವಿಸುವ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಪ್ರತಿ ಪ್ರಾಣಿಯೂ ಕೂಡ ಮಗುವನ್ನ ಪಡೆಯುವ ಹಕ್ಕನ್ನ ಹೊಂದಿದೆ. ಗುಬ್ಬಚ್ಚಿ ಬಳಿ, ಹುಲಿ ಸಿಂಹದ ಬಳಿ ಮದುವೆ ಆಗಿದೆಯಾ ಎಂದು ಕೇಳಲ್ಲ. ಹಸುಗಳಿಗೆ IVF ಮೂಲಕ ಕರು ಮಾಡಿಸಲಾಗುತ್ತದೆ. ಗೊತ್ತಿಲ್ವಾ ನಿಮಗೆ? ಹೆದರಿ ಬದುಕುವ ಅಗತ್ಯ ನನಗಿಲ್ಲ. ನಟಿ ಭಾವನಾ ಖಡಕ್ ಮಾತು. ಮದುವೆಯಾಗದೆ ತಾಯಿ ಆಗ್ತಿರುವಂತಹ ಬಗ್ಗೆ ನೆಟ್ಟಿಗರು ವಿಮರ್ಶೆ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇದಕ್ಕೆಲ್ಲ ಡೋಂಟ್ ಕೇರ್ ಭಾವನಾ. ಈ ಭಾವನಾರ ಈ ಹೇಳಿಕೆಯನ್ನ ಫ್ರೀಡಮ್ ಟಿವಿಯು ಕೂಡ ಸ್ವಾಗತಿಸುತ್ತೆ. ಕಾರಣ ಈ ಭೂಮಿಯ ಮೇಲಿರ್ತಕ್ಕಂತಹ ಪ್ರತಿ ಮನುಷ್ಯ, ಪ್ರತಿ ಜೀವ ಇರತಕ್ಕಂತಹ ವ್ಯಕ್ತಿ, ಅವರಿಗೆ ಅವರದ್ದೇ ಆದಂತಹ ಸ್ವಾತಂತ್ರ್ಯಗಳಿದೆ. ಸಂವಿಧಾನದ ಅನುಸಾರವಾಗಿ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ. ಆದರೆ ಭಾರತದ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹದ್ದು ಗಂಡ ಹೆಂಡತಿ ಸಾಂಪ್ರದಾಯಿಕವಾಗಿ ಮದುವೆ ಆಗಿರ್ತಾರೆ, ಅದಾದ ನಂತರ ಮಕ್ಕಳಾಗುತ್ತೆ ಅನ್ನೋದು ಈ ಭೂಮಿಯ ಒಂದು ಸಂಸ್ಕಾರ. ಹಾಗಾಗಿ ಒಂದಷ್ಟು ಜನ ಆ ಬಗ್ಗೆ ಪ್ರಶ್ನೆ ಮಾಡಿರಲಬಹುದು. ಅದರರ್ಥ ಗಂಡಿನ ಸ್ಪರ್ಶ ಇಲ್ಲದೆ ಮಕ್ಕಳಾಗಬಾರದು ಅನ್ನೋ ನಿಯಮಗಳಿಲ್ವಲ್ಲ. ವಿಜ್ಞಾನ ಮುಂದುವರೆದಿದೆ. ಆಧುನಿಕ ಜಗತ್ತು ಅತ್ಯಂತ ಮೇಲ್ಹಂತದಲ್ಲಿ ಭಾರತದಲ್ಲೂ ಕೂಡ ಇದೆ. ಆಧುನಿಕತೆ ಮುಂದುವರಿದ ಹಾಗೆ ವಿಕಾಸದತ್ತ ಹೆಜ್ಜೆ ಇಡಬೇಕು. ನಾವು ಮತ್ತೆ ಆ ಶಿಲಾಯುಗಕ್ಕೆ ಹೋಗೋದಲ್ಲ. ಹೌದು, ಆಧುನಿಕತೆ ಹೆಂಗೆ ಮುಂದೆ ಹೋಗ್ತಾ ಇರುತ್ತೋ ಅದರಂತೆಯೇ ನಾವು ಕೂಡ ಮುಂದೆ ಹೋಗಬೇಕು. ಈಗಿನ ಜನರೇಷನ್ ಅದರ ಟೆಕ್ನಾಲಜಿಗೆ ಅನುಸಾರವಾಗಿ ಬದುಕ್ತಾ ಇದೆ. ನೋಡಿ, ಭಾವನಾ ಒಂದು ಮಾತನ್ನ ಹೇಳ್ತಾರೆ, ನನಗೆ ತಾಯಿತನವನ್ನ ಅನುಭವಿಸಬೇಕು, ಅದಕ್ಕೆ ಮದುವೆ ಆಗಬೇಕು ಅಂತೇನೂ ಇಲ್ಲ. ಸಿಂಹ ಹುಲಿಗಳ ಬಳಿ ನಿಮಗೆ ಮಕ್ಕಳೆಷ್ಟು, ನಿಮ್ಗೆ ಗಂಡ ಇದಾನ ಅಂತ ಕೇಳ್ತೀರಾ? ಇಲ್ಲ. ಹಾಗೇನೆ ನಾನು ಕೂಡ ಮಗುವನ್ನ ಪಡಿತಾ ಇದ್ದೀನಿ. ಹಸು ಕರುವಿನ ಮೇಲೆ ವಿಜ್ಞಾನದ ಪ್ರಯೋಗ ಮಾಡಿ ಗರ್ಭ ಧರಿಸುವಂತಹದನ್ನ ನೀವು ಕೇಳಿಲ್ವಾ? ನಿಮಗೆ ಬುದ್ಧಿ ಇಲ್ವಾ? ನೋಡಿ, ನಮ್ಮ ಮಸ್ತಿಷ್ಕವನ್ನೇ ಪ್ರಶ್ನೆ ಮಾಡಿದ್ದಾರೆ ಭಾವನಾ ಅವರು. ಭಾವನಾರ ಭಾವನಾತ್ಮಕವಾದಂಥ ಹೇಳಿಕೆಗೆ ಫ್ರೀಡಮ್ ಟಿವಿ ಅತ್ಯಂತ ಸಂತೋಷದಿಂದ ಇದನ್ನು ಸ್ವಾಗತಿಸುತ್ತೆ. ಹೆಣ್ಣಿಗೆ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಜೀವನದಲ್ಲಿ ಸಂಗಾತಿ ಬೇಕು ನಿಜ. ನೋಡಿ, ಅವರು ಸಂಗಾತಿ ಬೇಡ ಅಂತ ಹೇಳ್ತಿಲ್ಲ, ಸಂಗಾತಿ ಬೇಕು, ಆದರೆ ಮಕ್ಕಳು ಹೊಂದಬೇಕು ಎಂದು ವಿವಾಹ ಆಗಬಾರದು. ನನಗೆ ತಾಯ್ತನ ಅನುಭವಿಸುವ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಪ್ರತಿ ಪ್ರಾಣಿಯೂ ಕೂಡ ಮಗುವನ್ನ ಪಡೆಯುವ ಹಕ್ಕನ್ನ ಹೊಂದಿದೆ. ಗುಬ್ಬಚ್ಚಿ ಬಳಿ, ಹುಲಿ ಸಿಂಹದ ಬಳಿ ಮದುವೆ ಆಗಿದೆಯಾ ಎಂದು ಯಾರು ಕೇಳೋದಿಲ್ಲ. ಹಸುಗಳಿಗೆ IVF ಮೂಲಕ ಕರು ಮಾಡಿಸಲಾಗುತ್ತೆ. ಗೊತ್ತಿಲ್ವಾ ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸೊ ಹೆದರಿ ಬದುಕುವ ಅಗತ್ಯ ನನಗಿಲ್ಲ. ನಟಿ ಭಾವನಾ ಭಾವುಕವಾದಂಥ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.